ಸರ್, ಹಣ ಇಲ್ಲದೆ ರಾಜಕೀಯ ನಡೆಯುತ್ತಾ? ಆಗುತ್ತೆ ಅಂತ ಹೇಳಿ ಅದೇ ನಾವು ಮಾಡೋದು. ನಾವು ಕೂಡ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತೀವಿ, ಅದನ್ನ 10 ಸತಿ ಹೇಳ್ತಾ ಇರ್ತೀವಿ ರೀ, ದುಡ್ಡಿಲ್ದೆ ಎಲ್ರಿ ಆಗತ್ತೆ, ಅದಂಗೆ ದುಡ್ಡಿಲ್ದೆ ಎಲ್ರಿ ಆಗತ್ತೆ, ದುಡ್ಡಿಲ್ದೆ ಎಲ್ರಿ ಆಗತ್ತೆ, ಯಾಕೋ ತರ ಆಗ್ತಾ ಇರತ್ತದು ಎಲ್ರಿಗೂ. ಆ ಕೊನೆಯ ವ್ಯಕ್ತಿನೂ ಕೂಡ ಹೇಳ್ತಾನೆ ದುಡ್ಡಿಲ್ದೆ ಹಾಕಿಲ್ರಿ ಬಿಡ್ರಿ ಅಂತ. ನಾವು ಈಗೆಲ್ಲ ಈಗ ಅಲ್ಲಿರೋರೆಲ್ಲರೂ ಕೂಡ, ಈಗ ಅಲ್ಲಿ ವಿಧಾನಸೌಧದಲ್ಲಿ ಕೂತಿರೋರು ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣ ಬಲದಿಂದಲೇ ಕೂತಂತವ್ರು ಇದಾರೆ, ಜನಬಲಕ್ಕಿಂತಲೂ ನಮಗ್ ಗೊತ್ತಿರೋ ಹಾಗೆ. ಇದು ನಿಮಗೂ ಅನ್ಸಿರುತ್ತೆ ಸರ್? ಅಲ್ಲ, ಹಂಗೆ ಹೇಳಕ್ಕಾಗಲ್ಲ. ಈಗ ಹಣಬಲನೇ ಜನಬಲ ಆಗೋಗ್ಬಿಟ್ಟಿದ್ಯಲ್ಲ. ಅರ್ಥ ಆಯ್ತಾ ನಿಮ್ಗೆ? ಈಗ ಓಪನ್ ಆಗಿ ಮಾತಾಡ್ತಾರಲ್ಲ, ನಾನೇ ಟಿವಿ ಇದ್ರಲ್ಲಿ ಕೇಳ್ಬೇಕಾರೆ ಎಷ್ಟ್ರಿ ಖರ್ಚಾಗುತ್ತೆ, ಎಷ್ಟ್ರಿ 50 ಕೋಟಿನಾ ರೀ, ಇನ್ನೂ ಜಾಸ್ತಿ ಆಗತ್ರಿ ಅಂತ ಮಾತಾಡಿದ್ರೆ ಅವಾಗ ನಿಮ್ಮಂಥವ್ರಿಗೆ ಎಲ್ಲಿ ನಾನು ಬಂದು ಎಲ್ಲ ಎಲೆಕ್ಷನ್ ನಿಂತ್ಕೊಳ್ಳಿ, ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ನೀವೇ ಹೇಳಿದ್ರಿ. ನಿಮ್ಗೆ ನನಗೆ ಆಸೆ ಇದೆ ಸರ್, ಏನೋ ಮಾಡ್ಬೇಕು, ನಿಮ್ಮಂತ ಯಂಗ್ಸ್ಟರ್ಸ್ ಬರ್ಬೇಕಿಲ್ಲಿ. ತುಂಬಾ ಜನ ಎಷ್ಟೋ ಜನಕ್ಕಿದೆ ಸರ್, ಈಗ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿರ್ತಾರೆ, ಸೊ ಆಸೆ ಇರುತ್ತೆ ನಾನು ನಿಂತ್ಕೋಬೇಕು, ನೋಡೋಣ ನಿಮ್ಗೂ ಏನೋ ಒಂದು ಮಾಡ್ಬೇಕು ಅಂತ. ನಾನು ಹೇಳ್ತಿರೋದು ನಿಮ್ಗೆ ಎಷ್ಟು ಆಸೆ ಇರುತ್ತೆ ಹೇಳಿ, ನನಗೊಂದು ಸಂಬಳ ಬರುತ್ತೆ, ಆತರ ಒಂದು ಕೆಲಸ ಸಿಕ್ಕರೆ ಆ ಸಂಬಳಕ್ಕೆ ನಾನು ಕೆಲಸ ಮಾಡ್ತೀನಿ ಅಂತ ಯಂಗ್ಸ್ಟರ್ಸ್ ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗೆ ತಾನೇ ನೀವು ಅವಕಾಶ ಕೊಡಬೇಕು. ಖಂಡಿತ. ಒಂದು ಸಂಬಳಕ್ಕೆ ಕೆಲಸ ಮಾಡೋರ್ಗೆ ಅವಕಾಶ ಕೊಡಬೇಕು. ನೀವು ಬಿಸ್ನೆಸ್ಸಿಗೆ ಅವಕಾಶ ಕೊಟ್ಬಿಟ್ರೆ ಕೋಟಿ ಖರ್ಚು ಮಾಡ್ಕೊಂಡ್ ಬಂದ್ರೆ ರೀ ಒಂದು ಸೆನ್ಸೇಷನ್ ಆತರ ಅಂತವ್ರಿಗೆ ಇಲ್ಲಿ. ಹೌದು, ನೀವು ಆತರ ಮಾಡಿ ನಾವೇ ಮಾಡಿರೋದು, ಇವಾಗ ನಾವೇ ಕೇಳೋದು, ನಾವೇ ಬೈಯೋದು. ಇಲ್ಲೇನ್ರ ಹೇಳಿದ್ರೆ ಅವ್ನಿಗೆ ಅರ್ಥನೇ ಆಗಲ್ಲ, ಅವ್ನು ಏನ್ ಹೇಳ್ತಾನೆ ನಮ್ಗೆ ಅರ್ಥನೇ ಆಗ್ತಿಲ್ಲ. ಈಸಿ ಎಸ್ಕೇಪ್ ಆಗೋದು. ಯಾಕಂದ್ರೆ ವೆನ್ ಯು ಟಾರ್ಗೆಟ್ ಯುವರ್ ಹಾರ್ಟ್, ನನ್ ತಪ್ಪು ಅಂತ ಹೇಳಿದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ. ಅದನ್ನ ನಾನೇನ್ರ ಸರಿ ಮಾಡ್ಕೊಂಬಿಟ್ರೆ ಅದ್ಭುತ ಆಗೋಗ್ಬಿಡ್ತಾರೆ ಪ್ರತಿಯೊಬ್ಬರು ಕೂಡ. ಖಂಡಿತ. ತುಂಬಾ ಜನ ಅದನ್ನ ಅವಾಯ್ಡ್ ಮಾಡ್ತಾರೆ. ಏಯ್ ಬಾಪ ಸಾಕು, ಓಕೆ ಬಿಡು, ನಿಂಗೆ ಚೆನ್ನಾಗಿದೆ ಬಿಡು, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ. ಅರ್ಥ ಆಯ್ತೇನ್ರಿ? ನಿಮಗೆ ಚೆನ್ನಾಗಿದೆ ಎಲ್ಲ ಅಂದ್ರ ಮೇಲೆ, ದ ಪ್ರೆಸೆಂಟ್ ಸಿಸ್ಟಮ್ ಈಸ್ ಗುಡ್ ಅಂದ್ರ ಮೇಲೆ ವೈ ಶುಡ್ ಎನಿಬಡಿ ಕೇರ್ಸ್ ಹೇಳಿ ನೋಡೋಣ. ಅರ್ಥ ಆಯ್ತಾ? ಸರಿ, ಈ ಸತಿ ಚೇಂಜಸ್ಗೆ, ಈ ಸತಿ ನೀವು ಮುಖ್ಯಮಂತ್ರಿಗಳಾಗಬೇಕು, ಮುಖ್ಯಮಂತ್ರಿ ಆಗ್ಬೇಕು, ಅದು ಬಿಟ್ಬಿಡಿ, ಸೆಕೆಂಡ್ರಿ. ಓಕೆ, ನಾನು ಬರ್ತೀನಿ, ನಾನು ಮಾಡ್ತೀನಿ. ನಿಮ್ಗೆ ಆತರ ಒಂದು ಅಟ್ಮಾಸ್ಫಿಯರ್ ಇದೆಯಾ? ನಾನು ಅದನ್ನೇ ಕೇಳ್ತೀನಿ ಫಸ್ಟ್ ಆಫ್ ಆಲ್. ಚೇಂಜಸ್ ಬಯಸ್ತಿದಾರಲ್ಲ? ಅಲ್ಲ, ನನಗೆ ಅದೇ ಹೇಳಿ ಬಯಸ್ತಿದ್ದಾರೆ. ಖಂಡಿತ ನಮಗೂ ಒಂದು ಉತ್ಸಾಹ ಬರುತ್ತೆ, ಮಾಡೋಣ ಏನಾರ ಅಂತ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆ ಅಟ್ಮಾಸ್ಫಿಯರ್ ಬರುತ್ತಾ? ಏನ್ ಹೇಳಿ, ಪ್ರಚಾರನೇ ಇಲ್ದೇ ಇರೋಂತ, ಬರೀ ವಿಚಾರಗಳು ಓಟ್ ಹಾಕುವಂತ ಅಟ್ಮಾಸ್ಫಿಯರ್ ಇದೆಯಾ? ಖಂಡಿತ ಇಲ್ಲ. ಇದೆಯಾ? ಅವಾಗ ನಿಮ್ಗೆ ಏನಾಗತ್ತೆ, ಯೂತ್ ನೀವು ಹೇಳ್ದಂಗೆ ಈಗ ತಮಿಳ್ನಾಡಿನಲ್ಲಿ ಹೆಂಗೆ ಯೂತ್ಸ್ ಒಂದು ಇದಿದೆ, 100% ಇದೆ ಅವ್ರಿಗೆ. ಯಾಕಂದ್ರೆ ಅದೇ ತರ ತುಂಬಾ ಜನ ಯೂತ್ಸ್ ಅದನ್ನೇ ಹೇಳ್ತಾನೂ ಇದ್ದಾರೆ. ಹೌದ್ರಿ, ಬೇಡರಿ ನಾವು ಪ್ರಚಾರ, ನೀವ್ ಯಾಕ್ರಿ ಖರ್ಚು ಮಾಡ್ತೀರಾ ದುಡ್ಡನ್ನ? ನೀವೇನಕ್ಕೆ ಖರ್ಚು ಮಾಡಿ ಬಂದು ಹೇಳ್ತೀರಾ? ನಾನೊಂದು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಪಾಪ್ಯುಲರ್ ಪರ್ಸನ್ ಅಪ್ಪ, ಓಕೆನಾ, ಆಲ್ರೆಡಿ ಒಬ್ರು CM ಅನ್ಕೊಳ್ಳಿ, ಅದು ಆಲ್ರೆಡಿ ಒಬ್ರು PM ಅನ್ಕೊಳ್ಳಿ. ಅವ್ರು ಹೇಳಿದ್ರೆ ನಾವೆಲ್ಲ ಕೇಳಲ್ವಾ? ಕೇಳ್ತೀವಿ ತಾನೆ. ಒಬ್ರು ಹೇಳಿ, ಇನ್ಮೇಲೆ ಈ ಸಿಸ್ಟಮ್ನ ಚೇಂಜ್ ಮಾಡ್ತಿದ್ದೀವಿ, ಇನ್ಮೇಲೆ ಈ ಬಿಸ್ನೆಸ್ಸು, ಈ ಹೆವಿ ಖರ್ಚು ಗಿರ್ಚು ಇದೆಲ್ಲ ತೆಗೆದು ಈ ದುಡ್ಡೆಲ್ಲ ಎಲ್ಲರಿಗೂ ಹೋಗೋ ಥರ ಒಂದು ವ್ಯವಸ್ಥೆ ಮಾಡ್ತೀವಿ. ಅನ್ನೆಸರಿ ಪೋಲ್ ಆಗ್ತಿರೋದು. ಹಂಗೆ ನೋಡೋಕೋರು ಯಾವುದು ಅನ್ನೆಸರಿ ಅಲ್ಲ. ಹೇಳ್ತೀನಿ ಕೇಳಿ, ಹಂಗೆ ನೋಡೋಕೋರೆ ಭಗವಂತ ಕರೆಕ್ಟಾಗೇ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕು. ಇನ್ನೇ ಬಿಗ್ಗರ್ ಲೆವೆಲ್ ಯೋಚನೆ ನೋಡೋಕೆ ಏನಂದ್ರೆ, ಅಲ್ಲೊಂದಷ್ಟು ಜನಕ್ಕೆ ದುಡ್ಡು ಸಿಗುತ್ತೆ, ಒಬ್ಬ ಪೆಂಡಲ್ ಹಾಕೊಂಡು ದುಡ್ಡು ಸಿಗುತ್ತೆ, ಒಬ್ಬ ಮೈಕ್ ಸೆಟ್ ಹಾಕೊಂಡು ದುಡ್ಡು ಸಿಗುತ್ತೆ, ಅಲ್ಲಿ ಯಾವುದೋ ಒಂದು ಸಂಘಟನೆಗೆ ದುಡ್ಡು ಸಿಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದು ಮೊಮೆಂಟ್ರಿ ಅಂತ ಹೇಳ್ತಾ ಇದ್ದೀನಿ. ಅದು ಹೆಂಗೆ ಗೊತ್ತಾ? ಈಗೇನು ನಾನು ಹೇಳಿದ್ನಲ್ಲ, ಇಲ್ಲಿ ಅಪ್ಪ ಸಂಪಾದನೆ ಮಾಡಿದ್ದಾನೆ, ಮಗನಿಗೆ ಸುಮ್ಮನೆ ದುಡ್ಡು ಕೊಡ್ತಾನೆ ಖರ್ಚು ಮಾಡೋ ಅಂತ. ಅದೇ ಅವನಿಗೊಂದು ಕೆಲಸ ಕೊಟ್ಟು ದುಡ್ಡು ಕೊಟ್ಟಾಗ ಅದು ಇನ್ನೊಂದು 10 ಜನಕ್ಕೆ ಕೆಲಸ ಕೊಡೋ ಥರ ಆಗುತ್ತೆ, ಪ್ರೊಡಕ್ಟಿವಿಟಿ ಆಗುತ್ತೆ. ಖಂಡಿತ. ನಮ್ಮ ದೇಶದಲ್ಲಿ ಆಗ್ಬೇಕಾಗಿರೋದು ಅದು. ಇವಾಗ ನನಗೆ ದುಡ್ಡು ಬರ್ತಿದ್ಯಪ್ಪ ಸಾಕು ಅನ್ಕೊಳ್ಳೋದಲ್ಲ, ನಾನು ಟ್ರೈ ಮಾಡಬೇಕು, ನೀವು ಟ್ರೈ ಮಾಡಬೇಕು, ಅವರೆಲ್ಲ ಟ್ರೈ ಮಾಡಬೇಕು. ಅವಾಗ ಏನಾಗುತ್ತೆ, ಇನ್ನೊಂದು 4 ಜನಕ್ಕೆ ಅದು ಸಿಗುತ್ತೆ. ಖಂಡಿತ. ಈಗ ಈ ಸಿಸ್ಟಮಲ್ಲಿ ಇರೋರಿಗೆ ಚೆನ್ನಾಗಿದೆಯಲ್ಲಪ್ಪ, ನನಗೆ ನನ್ನ ಇದಕ್ಕೆ ಸಂಘಟನೆಗೆ ದುಡ್ಡು ಬರ್ತಾ ಇದೆ, ನಾನು ಮಾಡ್ತೀನಿ, ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತ. ಎಷ್ಟು ದಿನ ಬರುತ್ತೆ ಅದೇ ಥರ? ಏನಿವ್ರೆ ಕೂತ್ಕೊಂಡು ತಿಂದ್ರೆ ಕುಡಿಕೆ ಹಣ ಸಾಲಲ್ಲ ಅಂತಾರೆ. ಇದನ್ನ ಜಾಸ್ತಿ ಮಾಡೋದು ಹೆಂಗೆ? ನಾವ್ ಇನ್ನೂ ಸಾಲ ಮಾಡ್ತಾನೆ ಹೋಗೋದ? ಸಾಲ ಮಾಡಿ ತಂದು ಮಕ್ಕಳಿಗೆ ಬೇಕು, ಸಾಲ ಮಾಡಿ ತಂದು ಮಕ್ಕಳಿಗೆ ಬೇಕು. ನಾವ್ ಯಾವಾಗ ಇನ್ನೊಬ್ರಿಗೆ ಸಾಲ ಕೊಡೋ ಲೆವೆಲ್ಗೆ ಆಗ್ಬೇಕು? ಹೆಂಗ್ ಮಾಡೋದು? ನಮ್ಮ ಇಂಡಸ್ಟ್ರೀಸ್ ಯಾವ ತರ ಬೆಳವಣಿಗೆ ಆಗ್ಬೇಕು, ನಮ್ಮ ರಿಸರ್ಚ್ ಯಾವ ಲೆವೆಲ್ಗೆ ಇದಾಗಬೇಕು. ಮೇಕ್ ಇನ್ ಇಂಡಿಯಾ ಅಂತೆಲ್ಲ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆ ಒಂದು ಅಟ್ಮಾಸ್ಫಿಯರ್ ಇನ್ನೂ ಜಾಸ್ತಿ ಆಗ್ಬೇಕಲ್ವಾ? ನಾವು ಸೂಪರ್ ಪವರ್ ಆಗ್ಬೇಕು. ಅವಾಗ ವಿಚಾರಗಳಿಗೆ ಬೆಲೆ ಕೊಡಬೇಕು. ಈ ತರ ಇದೆಲ್ಲ ದೊಡ್ಡ ದೊಡ್ಡ ಮಾತುಗಳು ಬಿಟ್ಬಿಡಿ, ಬೇಡ. ಅಲ್ಲ, ನಮ್ಗೆ ಅರ್ಥ ಆಗಲ್ಲ. ನಾನು ಅರ್ಥ ಆಗೋದು ಹೇಳ್ತೀನಿ, ಫಸ್ಟ್ ಈ ಬದಲಾವಣೆ ತಂದ್ರಪ್ಪ. ಈ ಅಬ್ಬರ, ಇದು ಅದು ವ್ಯಕ್ತಿ ಅದಿಲ್ಲಿ ನೋಡ್ದೇನೆ ಒಂದು ವಿಚಾರಗಳಿಗೆ ಓಟ್ ಹಾಕೋ ಥರ ಆಗಿ, ನೀವು ಹೇಳಿದ್ರಲ್ಲ ಇವಾಗ ನನಗೆ ಇದು ಬೇಕು, ನೀವು ಹೇಳ್ರಿ ನಾನು ಓಟ್ ಹಾಕ್ತೀನಿ ರೀ, ನೀವು ಹಿಂಗೆ ಕೆಲಸ ಮಾಡ್ತೀನಿ ಅಂತ ಕೇಳೋ ಅಂಥ ಪರಿಸ್ಥಿತಿ ಬಂದ್ಬಿಟ್ರೆ
ಅದು ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ